ಎಷ್ಟು ಲೇಟ್ ಆಗೋಯ್ತು ಅಂದರೆ ರೈಡಿಗೆ ಬಂತು ರೋಡೇ ಸಾಕ್ತಾ ಇಲ್ಲ. 100 ಕಿಲೋಮೀಟ್ರ್ ರೋಡೇ ಸಾಕ್ತಾ ಇಲ್ಲ. ಇವಾಗ ಚಿಕ್ಕಮಗಳೂರು ವೆಲ್ಕಮ್ ಟು ಚಿಕ್ಕಮಗಳೂರು. ಸೊ ಸಿರಿ ಕೆಫೆಯಲ್ಲಿ ಕಾಫಿ ಕುಡಿತಾ ಇದ್ದೀವಿ. ಸಖತ್ತಾಗಿದೆ ಕೋಲ್ಡ್ ಕಾಫಿ. ಏನೋ ಕಾಫಿ ಡೇ ಫ್ರಾಫೆ 180 ರೂಪಾಯಿ, ಇದು 120 ರೂಪಾಯಿ. ಸಖತ್ತಾಗಿದೆ, ಸ್ಟ್ರಾಂಗ್ ಆಗಿ. ನಮ್ಮ ಅವಸ್ಥೆ ಸುಸ್ತು, ಏನು ರೋಡೇ ಸಾಗಲ್ಲ. 4 ಅವರ್ಸ್ ಜಾಸ್ತಿ ಬಂದಿದ್ದೀವಿ ಆ ಚಿಕ್ಕ ಘಾಟ್ ಸೆಕ್ಷನ್ ರೋಡಲ್ಲಿ. ಸಾಕಾಯಿತು. ಸೊ ಇವಾಗ ಸಿರಿ ಕೆಫೆ ಹತ್ರ ಇದ್ದೀವಿ. ಇಲ್ಲೊಂದು ಸ್ವಲ್ಪ ಅವೇರ್ನೆಸ್ನ ಖಂಡಿತವಾಗ್ಲೂ ಮಾಡ್ತೀವಿ. ಇದಾದಮೇಲೆ ಇನ್ನೊಂದು ಜಾಗಕ್ಕೆ ಹೋಗಿ ವೈಡ್ ಅಪ್ ಮಾಡ್ತೀವಿ. ಸೊ ಇವಾಗ ತಣ್ಣಗೆ ದೇಹ ತಣ್ಣಗಾಗಲಿ ಅಂತ ಕಾಫಿ ಕುಡ್ತೀವಿ. ಕಾಫಿ ಸಿರಿ ಕೆಫೆ. ಸರ್ ಓದ್ಬಿಟ್ಟು ನಮ್ಮ ಮಕ್ಕಳಿಗೆ ತಿಳಿಸಿ ಸರ್, ಸ್ವಚ್ಛತೆ ಬಗ್ಗೆ. ಸೊ ಅವರು ಎಜುಕೇಟ್ ಆಗಬೇಕು, ನಾವು ದೊಡ್ಡವರಾಗಿ ನಾವು ತಿಳಿಸ್ಬೇಕು. ಯಾವ ಸ್ಟ್ಯಾಂಡರ್ಡ್ ಇಲ್ಲೂ ಇಲ್ಲಿ ಯಾವ ಸ್ಟ್ಯಾಂಡರ್ಡ್ ನೀವು? ನೀನು ಯಾವ ಸ್ಟ್ಯಾಂಡರ್ಡ್? ನೀನಿನ್ನು KGಯಲ್ಲಿ ಇರ್ತೀಯ? ಬಾಯಿಲಿ ಏನು ನೋಡ್ತೀಯ ಇದರಲ್ಲಿ? ಏನೇನು ಕಾಣಿಸ್ತಿದೆ, ಏನೇನು ಗೊತ್ತಾಗ್ತಿದೆ ನಿಮಗೆ? ಅವನಿಗೆ ಆಟ ಸಾಮಾನು ಬೇಕೀಗ. ಏನದು? ಇಂಗ್ಲೀಷ್ ಓದೋಗ್ಲಿ. ಓದು ಇಂಗ್ಲೀಷ್. ನಿಮ್ಮಂತ ಅವರೇ ಇಂಗ್ಲೀಷ್ ಓದೋರೇ ಇದಿರಲ್ಲ, ಫಾರಿನ್ ಅವರು, ಅದಕ್ಕೆ ನಾವು ಇಂಗ್ಲೀಷಲ್ಲೂ ಹಾಕಿದ್ದೀವಿ. ಕನ್ನಡನು ಕಲಿಬೇಕು ಮಕ್ಕಳು. ನೋಡು ಹೇಳ್ತೀನಿ ನೋಡು, ನಾವು ಎಲ್ಲೇ ಟೂರಿಸ್ಟ್ ಜಾಗಕ್ಕೆ ಹೋಗ್ತಿರಲ್ಲ ನೀವು, ಇವಾಗ ಎಲ್ಲ ಕಡೆ ಸುತ್ತಾಡಿಸ್ತದೆ ತಾನೆ ತಾತ. ನೀನ್ ಎಲ್ಲೇ ಹೋದ್ರು ಯಾವುದೇ ಜಾಗದಲ್ಲಿ ನೀಟಾಗಿ ಇಟ್ಕೋಬೇಕು. ಈ ತರ ಪೇಪರ್ಸ್ ಯೂಸ್ ಮಾಡ್ತೀಯಲ್ಲ, ಆ ಪೇಪರ್ಸ್ ನ ಡಸ್ಟ್ಬಿನ್ಗೆ ಹಾಕ್ಬೇಕು. ಪಟಕ್ ಅಂತ ಕೆಳಗೆಲ್ಲ ಬಿಸಾಡಬಾರ್ದು. ಆಮೇಲೆ ಇಲ್ಲಿ ನೋಡು, ಯಾರೋ ಬಿಸ್ಕೆಟ್ ತಿಂದು ಅಲ್ಲಿ ಹಾಕಿದ್ದಾರೆ, ಅದು ರಾಂಗ್, ಅದು ಕರೆಕ್ಟ್ ಅಲ್ವಾ? ನಾವು ತಿಂದ್ಬಿಟ್ಟು ಮನೇಲೆಲ್ಲ ಎಲ್ಲಿ ಹಾಕ್ತೀವಿ ಹೇಳೋ? ಡಸ್ಟ್ಬಿನ್ ಯೂಸ್ ಮಾಡ್ಬೇಕು, ಆಯ್ತಾ? ಸೊ ವಿ ಶುಡ್ ಕೀಪ್ ಆರ್ ಟೂರಿಸಂ ಕ್ಲೀನ್. ಟೂರಿಸಂ ಪ್ಲೇಸ್ ಅಂದ್ರೆ ನಾವೆಲ್ಲ ಸುತ್ತಾಡ್ತೀವಲ್ಲ, ಹೋಗ್ತೀವಿ. ಸೊ ಇವಾಗ ನಾವು ಸಿರಿ ಕೆಫೆ ಹತ್ರ ಇದೀವಿ. ಚಿಕ್ಕಮಗಳೂರಿನ ಸಿರಿ ಕೆಫೆಯಲ್ಲಿ ಸ್ವಲ್ಪ ಅವೇರ್ನೆಸ್ ನ ಮಾಡ್ತಾ ಇರುವಂತದ್ದು. ಸೊ ಎಲ್ಲ ಬರ್ತಾ ಇದ್ದಾರೆ, ಕ್ರೌಡ್ಗಳು ನೋಡ್ತಾ ಇದ್ದಾರೆ. ಸೊ ನಾವು ಬೈಕರ್ಸ್ ಒಂದು ಅವೇರ್ನೆಸ್ ಸ್ಪ್ರೆಡ್ ಮಾಡ್ತಾ ಇದೀವಿ ಸರ್, ಅಷ್ಟೇ. ಓಕೆ, ನಾನು ಅವ್ರಿಗೆ ಅದೇ ಹೇಳ್ತಿದ್ದೆ, ನೀನು ಬೈಕ್ ಓಡಿಸಿರಲ್ಲ, ಎಲ್ಲೇ ಓಡ್ತಿಲ್ಲ. ಸಿರಿ ಕೆಫೆ ಹತ್ರ ಮಾಡಿದ್ವಿ. ಇವಾಗ ನಾವು ಬಾಬಾ ಬುಡನ್ಗಿರಿ, ಮುಳ್ಳಯ್ಯನಗಿರಿ ಹೋಗೋ ಟೋಲ್ ಹತ್ರ ನಿಂತ್ಕೋತೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ತುಂಬಾ ಕ್ರೌಡ್ ಇರುತ್ತೆ. ಈಗ ಆಲ್ರೆಡಿ 3:30 ಆಗಿದೆ, ಎಲ್ಲ ಹಿಡಿತಿರ್ತಾರೆ. ಮೇಲೆ ಹೋದ್ರೆ ಕ್ರೌಡ್ ಸಿಗೋದಿಲ್ಲ ನಮಗೆ, ಯಾಕಂದ್ರೆ 5 ಗಂಟೆ ಕ್ಲೋಸ್ ಆಗುತ್ತೆ ಅದು. ಸೊ ಇಲ್ಲಿ ಕೆಳಗಡೆ ನಿಂತ್ಕೋತೀವಿ, ನಾಳೆ ಬೆಳಗ್ಗೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ. ಸೊ ಇವಾಗ ನಾವು ಟೋಲ್ ಹತ್ರ ನಿಂತ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಿರಿ ಕೆಫೆ ಹತ್ರ ಪರವಾಗಿಲ್ಲ, ಒಂಚೂರು ಜನ ರೆಸ್ಪಾಂಡ್ ಮಾಡಿದ್ರು, ಮಾತಾಡ್ಸಿದ್ರು. ಸೊ ಚೂರು ರೆಸ್ಪಾನ್ಸ್ ಸಿಕ್ಕಿದ್ರು ಸಾಕು, ನಮಗೆ ಖುಷಿ ಆಗುತ್ತೆ. ಕ್ಲೈಮೇಟ್ ಅಂತೂ ಸಖತ್ತಾಗಿದೆ. ಸೊ ನಾವಿವಾಗ ಬಾಬಾ ಬುಡನ್ಗಿರಿಯಲ್ಲಿದ್ದೀವಿ. ಯಾಕಂದ್ರೆ ಇವಾಗ ಹೈಯೆಸ್ಟ್ ಟೂರಿಸ್ಟ್ ಬರ್ತಾರೆ ಈ ಜಾಗದಲ್ಲಿ. ಸೊ ಅಭಿಯಾನ ಮಾಡೋದಕ್ಕೆ ಅಂತ ಹೇಳಿ ನಮಗೆ ಲೋಕಲ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಜೊತೆಗೆ ಪೊಲೀಸರು ಸಪೋರ್ಟ್ ಮಾಡಿದ್ರು ನಮಗೆ ಆಲ್ರೆಡಿ. ಹೇಳಿ ಸರ್, ಎಲ್ಲಿ ಮಾಡಿಸ್ತಿದ್ದೀರಾ, ಏನು ಎತ್ತ ಅಂತ? ದಯವಿಟ್ಟು ನಮ್ಮ ಪರಿಸರನ ನಾವೇ ಕಾಪಾಡ್ಕೊಳ್ದಲ್ಲ ಇದ್ರೆ ಬೇರೆಯವರು ಬೇರೆ ಮೇಲೆ ಆಗ್ತಾ ಇದ್ರೆ ಆಗೋದಿಲ್ಲ. ನಮ್ಮ ಮನೆಗಳಲ್ಲಿ ನಮ್ಮ ತಲೆಯಲ್ಲಿ ನಮ್ಮ ಮನಸ್ಸಲ್ಲಿ ಶುರು ಆಗ್ಬೇಕು. ಅದರಿಂದ ದಯವಿಟ್ಟು ಎಲ್ಲೇ ಬರ್ತೀರಾ, ಆಚೆ ಎಲ್ಲೇ ಬರ್ತೀರಾ, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಸ್ಟಾಪ್ ಮಾಡಿ. ಯಾರಿಗೂ ತಿಳಿಸಕ್ಕಾಗುತ್ತೆ, ಯಾರು ತಿಳ್ಕೋತಾರೆ ಅವ್ರಿಗೆ ಹೇಳ್ಬಿಟ್ಟು ಅವ್ರಿಗೊಂದು ಸ್ವಲ್ಪ ಪ್ರಚಾರ ಮಾಡಿ. ಯಾರಿಗೆ ಅವಾಯ್ಡ್ ಮಾಡೋಕ್ಕಾಗತ್ತೆ, ಯಾರಾದರೂ ನೋಡ್ತಾ ಇದ್ರೆ, ಪ್ರವೋಕ್ ಮಾಡ್ತಾ ಇದ್ರೆ ಅದನ್ನ ಕಂಟ್ರೋಲ್ ಮಾಡಿ. ಮನೆಯಿಂದ ಶುರು ಮಾಡಿ, ಪ್ರತಿಯೊಬ್ಬರೂ ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ನೀವು ನಂದಿ ಬೆಟ್ಟದಲ್ಲಿ ಏನೋ ಮಾಡಿಸ್ತಾ ಇದೀವಿ ಅಂತ ಅವರು
ಓನ್ಲಿ ಟೂರಿಸ್ಟ್ ಪ್ಲೇಸ್ ಅಂತ ಮಾಡ್ತಾ ಇದಾರಲ್ಲ, ಏನ್ ಮಾಡಿಸ್ತಿದ್ದೀರಾ ಸರ್? ಇದ್ರದ್ದೇನೆ ಮೇಡಮ್, ಕ್ಲೀನ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್. ನಿಮ್ದೇನಾದ್ರೆ ಗ್ರೂಪ್ ಏನಾದ್ರೆ? ಏನಿಲ್ಲ ಜನರಲ್ ಅಷ್ಟೇ, ಜನರಲ್ ಪಬ್ಲಿಕ್ಸ್. ಅದೇ ಸರ್, ನಾವು ನೋಡಿ ನಾವು ಹಾಗೆ ಬಂದಿರೋದು, ನಮ್ಮ ಸ್ವ ಇಚ್ಛೆಯಿಂದ ಬಂದಿರೋದು. ಹಾಗೆ ಎಲ್ರು ಆತರ ಸ್ಟಾರ್ಟ್ ಮಾಡಿದ್ರೆ ಈ ತರ ಒಂದು ಎಲ್ಲಾ ನಮ್ ಕರ್ನಾಟಕ ಟೂರಿಸಂ ಸ್ವಲ್ಪ ಸ್ವಚ್ಛಂದವಾಗಿ ನಾವೇ ಫಸ್ಟ್ ಇನಿಷಿಯೇಷನ್ ತಗೊಂಡು ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಮಗೆ ಪರ್ಮಿಷನ್ ಕೊಟ್ಟರು ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಪೊಲೀಸ್. ಗುಡ್, ಅಟ್ಲೀಸ್ಟ್ ಸಪೋರ್ಟ್ ಮಾಡಿದ್ರು. ಅಂಡ್ ಬೋತ್ ಆರ್ ಲೇಡಿ. ಹೌದು, ಲೇಡಿ ಪೊಲೀಸ್ಗಳು. ದೇ ಅಂಡರ್ಸ್ಟುಡ್ ಕಾಸ್ ಏನು ಅನ್ನೋದನ್ನ. ಎಲ್ಲ ದೂರದಿಂದಾನೇ ಓದೋದು, ಸಪೋರ್ಟ್ ಇದೆ ಕಣ ಎಲ್ಲ ಕಡೆ ಪೊಲೀಸ್. ಬರೀ ದೂರದಿಂದಾನೇ ಓದೋದು ಅಷ್ಟೇ. ದಾವಣಗೆರೆ. ಕನ್ನಡ ಓದಕ್ ಬರುತ್ತಾ? ಕನ್ನಡ ಓದ್ತಿರತ್ತಾನೆ? ಬರುತ್ತಾ ಓದಕ್ಕೆ? ನೋಡು, ಇದೆಲ್ಲ ಏನ್ದ್ರ ಬಗ್ಗೆ ಗೊತ್ತಾ? ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ. ನೀವು ಎಲ್ಲೇ ಹೋದ್ರು ಕ್ಲೀನ್ ಆಗಿ ಜಾಗಗಳನ್ನ ಕ್ಲೀನ್ ಆಗಿ ಇಟ್ಕೊಳ್ಳಿ ಅಂತ. ಆ್ಯಕ್ಚುಲಿ ಸ್ವಲ್ಪ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ. ಜನ ಒಂದು ಮಾತಾಡಿಸ್ತಿದ್ದಾರೆ, ಕೇಳ್ತಿದ್ದಾರೆ ಏನು ಮಾಡ್ತಿದ್ದೀರಾ ಅಂತ ಹೇಳಿ. ಸೊ ನಾಟ್ ಬ್ಯಾಡ್, ಇಲ್ಲಿ ಕಂಪ್ಯಾರಿಟಿವ್ಲಿ ನಾಟ್ ಬ್ಯಾಡ್. ಬರಬೇಕು ಅಂದರೆ ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಬಟ್ ನಾವು ಸ್ವಲ್ಪ ಸಂಜೆ ಬಂದ್ವಿ, ಬೆಳಗ್ಗೆ ಬಂದಿದ್ರೆ ಇನ್ನೂ ಕ್ರೌಡ್ ಸಿಕ್ಕಿರೋದು. ಪರವಾಗಿಲ್ಲ. ವಾಪಸ್ ಹೋಗೋ ಕ್ರೌಡ್ ಸಿಗ್ತಾ ಇದೆ. ಹೌದೌದು, ಬಟ್ ರೆಸ್ಪಾಂಡ್ ಮಾಡ್ತಿದ್ದಾರೆ ಜನ. ಖುಷಿ ಆಯಿತು ನೋಡಿ. ಸೊ ಬಾಬಾ ಬುಡನ್ಗಿರಿಯಲ್ಲೂ ಒಳ್ಳೆ ರೆಸ್ಪಾನ್ಸ್ ಸಿಕ್ತು. ನೋಡಿ, ನಮ್ಮ ಚಿಕ್ಕಮಗಳೂರು ಎಷ್ಟು ಬ್ಯೂಟಿಫುಲ್ ಆಗಿದೆ. ಬಟ್ ಮಾನ್ಸೂನಲ್ಲಿ ಬಂದಂತೂ ನೆಕ್ಸ್ಟ್ ಲೆವೆಲ್ ಕ್ರೇಜಿ ಆಗಿರುತ್ತೆ. ಸೊ ಬಿಸಿಲಿದೆ, ಮಳೆನೇ ಇಲ್ಲ ಇಲ್ಲೂ ಕೂಡ. ಬಟ್ ಎಂಜಾಯ್ ಮಾಡಿದ್ವಿ. ಜೊತೆಗೆ ಎಂಜಾಯ್ಮೆಂಟ್ ಅನ್ನೋದಕ್ಕಿಂತ ನಾವು ಬಂದಿದ್ದಂಥ ಅವೇರ್ನೆಸ್ ಏನಿದೆಯಲ್ಲ ಅದನ್ನು ಸ್ಪ್ರೆಡ್ ಮಾಡಿದ್ವಿ. ಜನ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು. ಸೊ ಚಿಕ್ಕಮಂಗ್ಳೂರಲ್ಲಿ ಸಿರಿ ಕೆಫೆ ಇಂಪಾರ್ಟೆಂಟು. ಹಾಗೆ ಬಾಬಾ ಬುಡನ್ಗಿರಿ ಇವಾಗ ಸೀಸನ್ ಆಗಿರೋದನ್ನ ತುಂಬ ಜನ ಬರ್ತಾರೆ ಟೆಂಪಲ್ ಅಂತ ಹೇಳಿ. ಸೊ ಇಲ್ಲೆಲ್ಲ ಎರಡು ಕಡೆನೂ ಅವೇರ್ನೆಸ್ನ ಕೊಟ್ವಿ, ಭಾಳ ಚೆನ್ನಾಗಾಯಿತು. ಸೊ ಚಿಕ್ಕಮಂಗ್ಳೂರು ಇಲ್ಲಿಗೆ ಮುಗಿತಾ ಇದೆ.